ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಮೂಲಕ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಅನ್ನ ಕಲಿಯೋಣ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋವನ್ನ ಕಡೆ ತನಕ ನೋಡಿ. ವಿಡಿಯೋದ ಅಂತ್ಯದಲ್ಲಿ ಆ ಈ ಹೆಡ್ಲೈನ್ ಗಳಲ್ಲಿ ಏನನ್ನು ಕಲ್ತ್ವೋ ಅದೆಲ್ಲವನ್ನು ಸಾರಾಂಶದ ರೂಪದಲ್ಲಿ, ಬುಲೆಟ್ ಪಾಯಿಂಟ್ಸ್ ಗಳ ರೂಪದಲ್ಲಿ ಕೊಡಲಾಗುತ್ತೆ. ಸೊ ಈ ಮೂಲಕ ವಿಡಿಯೋದಲ್ಲಿ ನೀವೇನೇನ್ ಕಲ್ತ್ರೋ ಅದನ್ನ ಮತ್ತೊಮ್ಮೆ ರಿವಿಷನ್ ಮಾಡ್ತೀರಾ ಮತ್ತು ಅದು ಪರ್ಮನೆಂಟ್ ಆಗಿ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋವನ್ನ ದಯವಿಟ್ಟು ಕಡೆ ತನಕ ನೋಡಿ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಇಂಡಿಯಾ ಸ್ಲ್ಯಾಮ್ಸ್ US ಕಮಿಷನ್ ರಿಪೋರ್ಟ್ ಆನ್ ರಿಲಿಜಿಯಸ್ ಫ್ರೀಡಮ್. ಫ್ರೆಂಡ್ಸ್, ಇಂಡಿಯಾ ಸ್ಲ್ಯಾಮ್ ಅಂತಂದ್ರೆ ಫ್ರೆಂಡ್ಸ್ ಟೀಕಿಸೋದು, ಟೀಕೆ ಮಾಡೋದು. ಇಂಡಿಯಾ ಯಾರನ್ನ ಟೀಕೆ ಮಾಡ್ತಾ ಇದೆ, ಸ್ಲ್ಯಾಮ್ ಮಾಡ್ತಾ ಇದೆ? US ಅಮೆರಿಕದ ಕಮಿಷನ್ ರಿಪೋರ್ಟ್. ಕಮಿಷನ್ ಅಂದ್ರೆ ಫ್ರೆಂಡ್ಸ್ ಆಯೋಗ, ಅಧಿಕಾರಿಗಳ ಗುಂಪಿಗೆ, ಒಂದು ಟೀಮಿಗೆ ಆಯೋಗ ಅಂತ ಕರಿತೀವಿ. ಸೊ ಅಮೆರಿಕದ ಒಂದು ಆಯೋಗ ವರದಿಯನ್ನ, ರಿಪೋರ್ಟ್ ಅನ್ನ ಪ್ರಕಟಿಸಿದೆ. ಯಾವ್ದ್ರ ಮೇಲೆ ಫ್ರೆಂಡ್ಸ್? ಆನ್ ಅಂದ್ರೆ ಕನ್ನಡದಲ್ಲಿ ಮೇಲೆ ಅನ್ನುವಂತ ಅರ್ಥ ಬರುತ್ತೆ. ಆನ್ ರಿಲಿಜಿಯಸ್ ಫ್ರೀಡಮ್, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಇಂಗ್ಲಿಷ್ ನಲ್ಲಿ ರಿಲಿಜಿಯಸ್ ಫ್ರೀಡಮ್ ಅಂತ ಕರಿತೀವಿ. ಸೊ ಆಯೋಗದ ವರದಿಯನ್ನ ಭಾರತ ಸ್ಲ್ಯಾಮ್, ಟೀಕೆ ಮಾಡಿದೆ, ಕ್ರಿಟಿಸೈಸ್ ಮಾಡಿದೆ ಅನ್ನುವುದು ಈ ಹೆಡ್ಲೈನ್ ಅರ್ಥ ಫ್ರೆಂಡ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ಕುನಲ್ ಕಮರಾ ಇನ್ಸಿಡೆಂಟ್. ಫ್ರೆಂಡ್ಸ್, ಕುನಲ್ ಕಮರಾ ಅನ್ನೋರು ಒಬ್ರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಇವರ ಮೇಲೆ ಮಹಾರಾಷ್ಟ್ರದಲ್ಲಿ ಹಲ್ಲೆ ನಡೆದಿದೆ. ಕುನಲ್ ಕಮರಾ ಇನ್ಸಿಡೆಂಟ್, ಇನ್ಸಿಡೆಂಟ್ಗೆ ಕನ್ನಡದಲ್ಲಿ ಘಟನೆ ಅನ್ನುವಂತ ಅರ್ಥ ಬರುತ್ತೆ. ಈಸ್ ವೆಂಡಲಿಸಮ್. ವೆಂಡಲಿಸಮ್ ಅಂತಂದ್ರೆ ಫ್ರೆಂಡ್ಸ್ ವಿಧ್ವಂಸಕ ಕೃತ್ಯ. ಅವರ ಮೇಲೆ ಅಟ್ಯಾಕ್, ಆಕ್ರಮಣ ಏನಾಗಿದೆ ಅದೊಂದು ವೆಂಡಲಿಸಮ್, ವಿಧ್ವಂಸಕ ಕೃತ್ಯ. ಆಸ್ ಎ ರೆಸ್ಪಾನ್ಸ್ ಟು ಅಂತಂದ್ರೆ ಪ್ರತಿಕ್ರಿಯೆಯಾಗಿ. ಆಸ್ ಎ ರೆಸ್ಪಾನ್ಸ್ ಟು ಪೊಲಿಟಿಕಲ್ ಹ್ಯೂಮರ್, ರಾಜಕೀಯವಾಗಿ ಏನೋ ಒಂದು ಕಾಮಿಡಿಯನ್ನ, ಜೋಕನ್ನ, ಹಾಸ್ಯವನ್ನ ಮಾಡಿದ್ದಾರೆ. ರಾಜಕೀಯ ಹಾಸ್ಯ, ಪೊಲಿಟಿಕಲ್ ಹ್ಯೂಮರ್. ಯಾರು? ಕುನಲ್ ಕಮ್ರಾ ಅವರು ಒಂದು ರಾಜಕೀಯ ಹಾಸ್ಯವನ್ನ ಮಾಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಆಸ್ ಎ ರೆಸ್ಪಾನ್ಸ್ ಟು ಅವರ ಮೇಲೆ ಹಲ್ಲೆ ನಡೆದಿದೆ. ಗೆಟಿಂಗ್ ನಾರ್ಮಲೈಸ್ಡ್ ಅಂತಂದ್ರೆ ಫ್ರೆಂಡ್ಸ್, ಇಂತಹ ಘಟನೆಗಳು ಇನ್ ಇಂಡಿಯಾ, ಭಾರತದಲ್ಲಿ, ಇನ್ ಅಂದ್ರೆ ನಲ್ಲಿ, ಭಾರತದಲ್ಲಿ ಗೆಟಿಂಗ್ ನಾರ್ಮಲೈಸ್ಡ್, ನಾರ್ಮಲ್ ಆಗೋಗ್ತಾ ಇದೆ. ಜನ ಅದ್ರ ಬಗ್ಗೆ ಏನು ಮಾತನಾಡ್ತಾನೆ ಇಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ಲ. ಓಕೆ, ಸೊ ನಾರ್ಮಲೈಸ್ಡ್ ಅಂತಂದ್ರೆ ನಾರ್ಮಲ್ ಆಗೋದು, ಗೆಟಿಂಗ್ ನಾರ್ಮಲೈಸ್ಡ್. ಫ್ರೆಂಡ್ಸ್, ಕಡೆಯ ಹೆಡ್ಲೈನ್, 2 months ಬಿಫೋರ್, 2 ತಿಂಗಳಿಗಿಂತ ಮುಂಚೆ, ಬಿಫೋರ್ ಅಂದ್ರೆ ಮುಂಚೆ, 2 months ಬಿಫೋರ್ ಪುಷ್ ಅಗೇನ್ಸ್ಟ್ ಕೊಲಿಜಿಯಂ ಸಿಸ್ಟಮ್. ಅಗೇನ್ಸ್ಟ್ ಅಂತಂದ್ರೆ ಫ್ರೆಂಡ್ಸ್ ವಿರುದ್ಧವಾಗಿ. ಕೊಲಿಜಿಯಂ ಅಂತಂದ್ರೆ ಫ್ರೆಂಡ್ಸ್ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಒಂದು 4-5 ಜನ ನ್ಯಾಯಮೂರ್ತಿಗಳ ಗುಂಪಿಗೆ ಕೊಲಿಜಿಯಂ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ನ್ಯಾಯಮೂರ್ತಿಗಳ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೂಚನೆಯನ್ನ ಮಾಡೋದು ಈ ಕೊಲಿಜಿಯಂ ಸಿಸ್ಟಮ್. ಓಕೆ, ಮುಖ್ಯ ನ್ಯಾಯಮೂರ್ತಿ ಮತ್ತೆ ಒಂದು 4-5 ಜನ ನ್ಯಾಯಮೂರ್ತಿಗಳ ಗುಂಪಿಗೆ ಇಂಗ್ಲಿಷ್ ನಲ್ಲಿ ಕೊಲಿಜಿಯಂ ಅಂತ ಕರಿತೀವಿ. ಕೊಲಿಜಿಯಂ ಸಿಸ್ಟಮ್, ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜ್ಯೂರಿಸ್ಟ್. ಜ್ಯೂರಿಸ್ಟ್ ಅಂತಂದ್ರೆ ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಲಾಯರ್ಗಳು. ನ್ಯಾಯಶಾಸ್ತ್ರವನ್ನ, ಲಾನ ಕಂಪ್ಲೀಟ್ ಆಗಿ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಇಂಗ್ಲಿಷ್ ನಲ್ಲಿ ಜ್ಯೂರಿಸ್ಟ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಅಂತಂದ್ರೆ ಅಂತಾರಾಷ್ಟ್ರೀಯ, ಕಮಿಷನ್ ಅಂದ್ರೆ ಆಯೋಗ. ಸೊ ಲಾಯರ್ಗಳ ಅಂತಾರಾಷ್ಟ್ರೀಯ ಆಯೋಗ ಏನಿದೆ, ಅವರು ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ವರದಿಯನ್ನ. ಆ ರಿಪೋರ್ಟ್ ರೆಕಮೆಂಡೆಡ್, ರೆಕಮೆಂಡ್ ಅಂತಂದ್ರೆ ಸೂಚಿಸು, ನ್ಯೂ ಲಾ, ಹೊಸ ಕಾನೂನನ್ನ, ಫಾರ್, ಫಾರ್ ಅಂದ್ರೆ ಫ್ರೆಂಡ್ಸ್ ಗಾಗಿ, ಗೋಸ್ಕರ ಅನ್ನುವಂತ ಅರ್ಥ ಬರುತ್ತೆ. ಫಾರ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್. ಜುಡಿಷಿಯಲ್ ಅಂತಂದ್ರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದು, ಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಸೊ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಲಾಯರ್, ನ್ಯಾಯಮೂರ್ತಿಗಳ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಟ್ರಾನ್ಸ್ಫರ್, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈ ಆಯೋಗ ನ್ಯೂ ಲಾ, ಹೊಸ ಕಾನೂನನ್ನ ರೆಕಮೆಂಡ್, ಸೂಚನೆ ಮಾಡ್ತು ಅನ್ನುವುದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್.
ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಈ ದಿನ ನೀವೇನೇನ್ ಕಲ್ತ್ರಿ ಅನ್ನೋದ್ರ ಒಂದು ಸಾರಾಂಶ. ಸ್ಲ್ಯಾಮ್ ಅಂತಂದ್ರೆ ಟೀಕಿಸು, ಕಮಿಷನ್ ಅಂತಂದ್ರೆ ಆಯೋಗ, ನಿಯೋಗ, ರಿಲಿಜಿಯಸ್ ಫ್ರೀಡಮ್ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ, ಇನ್ಸಿಡೆಂಟ್ ಅಂದ್ರೆ ಘಟನೆ, ವ್ಯಾಂಡಲಿಸಮ್ ಅಂತಂದ್ರೆ ವಿಧ್ವಂಸಕ ಕೃತ್ಯ, ಆಸ್ ಎ ರೆಸ್ಪಾನ್ಸ್ ಟು ಅಂತಂದ್ರೆ ಪ್ರತಿಕ್ರಿಯೆಯಾಗಿ, ಪೊಲಿಟಿಕಲ್ ಹ್ಯೂಮರ್ ಅಂತಂದ್ರೆ ರಾಜಕೀಯ ಹಾಸ್ಯ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂತಹ ಒಂದು ಜೋಕ್, ಹಾಸ್ಯ. ಗೆಟಿಂಗ್ ನಾರ್ಮಲೈಸ್ಡ್ ಅಂತಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಆಗ್ಬಿಟ್ಟಿದೆ, ಇದು ಸಾಮಾನ್ಯ ಆಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಗೆಟಿಂಗ್ ನಾರ್ಮಲೈಸ್ಡ್ ಅಂತ ಅರ್ಥ. ಇನ್ ಅಂದ್ರೆ ದಲ್ಲಿ, ನಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಇನ್ ಇಂಡಿಯಾ ಅಂತಂದ್ರೆ ಭಾರತದಲ್ಲಿ, ಬಿಫೋರ್ ಅಂದ್ರೆ ಮುಂಚೆ, ಆಫ್ಟರ್ ಅಂದ್ರೆ ನಂತರ, ಅಗೇನ್ಸ್ಟ್ ಅಂತಂದ್ರೆ ವಿರುದ್ಧವಾಗಿ, ಕೊಲಿಜಿಯಂ ಅಂತಂದ್ರೆ ನ್ಯಾಯಮೂರ್ತಿಗಳ ಗುಂಪು, ಜ್ಯೂರಿಸ್ಟ್ ಅಂತಂದ್ರೆ ನ್ಯಾಯಶಾಸ್ತ್ರ ಪಂಡಿತ ಅಂದ್ರೆ ಫ್ರೆಂಡ್ಸ್ ಲಾಯರ್. ಲಾ ಬಗ್ಗೆ ಯಾರು ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೋ ಅವರಿಗೆ ಇಂಗ್ಲಿಷ್ ನಲ್ಲಿ ಜ್ಯೂರಿಸ್ಟ್ ಅಂತ ಕರಿತೀವಿ. ಜ್ಯೂರಿಸ್ಟ್ ಸಿಂಗ್ಯುಲರ್, ಜ್ಯೂರಿಸ್ಟ್ ಪಕ್ಕ ಎಸ್, ಪ್ಲೂರಲ್ ಬಂದ್ರೆ ನ್ಯಾಯಶಾಸ್ತ್ರ ಪಂಡಿತರು. ಜುಡಿಷಿಯಲ್ ಅಂತಂದ್ರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದು, ಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.